ಕೂತ್ಕೊಂಡು ಒಳ್ಳೆ ಹಿಂಸೆ ಕೊಡ್ತಾರೆ. ಗಾಯ್ಸ್ ನಮ್ದು ಹಾಸ್ಟೆಲ್ ವಾರ್ಡನ್ಗಳು ಅವ್ರು ಜಾಸ್ತಿ ಆಗುತ್ತೆ. ಗಾಯ್ಸ್ ಇವತ್ತು ನಾವು ಔಟಿಂಗ್ ಬಂದಿದ್ದೀವಿ. ಔಟಿಂಗ್ ದಿವಸನೂ ಮಳೆ ಬರ್ತಾ ಇದೆ, ಮತ್ತೆ ಚೂಟ್ ಮಾಡ್ತಾ ಇದೆ ನಮಗೆಲ್ಲ. ಮಳೆ ಇದೆ, ನೆಟ್ಕೊಂಡು ಹೋಗೋಕ್ಕೂ ಬಿಡ್ತಿಲ್ಲ, ಏನಿಲ್ಲ, ಇರಿಟೇಷನ್ ಕೊಡ್ತಾ ಇದ್ದೀವಿ. ಈಗ ಸ್ವಲ್ಪ ಕೆಲಸ ಉಂಟು, ಕೆಲಸ ಮುಗ್ಸಕ್ಕೆ ಹೋಗ್ತಿದ್ದೀವಿ. ಮಳೆ ಬರ್ತಾ ಇದೆ ಮತ್ತೆ ಗೈಸ್. ಆಮೇಲೆ ನಮ್ದು ಮಳೆ ಬಂದ್ರಿಗೆ ನೀರು ಹರಿದ್ರು ಕಾಲೇಜ್ ರಜೆ ಇಲ್ಲ. ಸುಮ್ಮನೆ ಹಿಂಸೆ ಕೊಟ್ಕೊಂಡು ನಮಗೆ ಒಳ್ಳೆ ಹಿಂಸೆ ಕೊಡ್ತಾರೆ. ಮತ್ತೆ ಗೈಸ್ ನಮ್ದು ಹಾಸ್ಟೆಲ್ ವಾರ್ಡನ್ಗಳ್ದು ಅವಳಿ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಮಾಡೋದು, ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ದು ಹೆಂಗೆ ಅಂತ, ಏನೇನ್ ಮಾಡ್ತೀವಿ ಅಂತ. ನಮ್ಗೆ ಗೊತ್ತಾಗ್ಬಿಟ್ರೆ ಅವ್ರು ಸೈಕ್ ಆಗ್ಬಿಡ್ತಾರೆ. ನೋಡಿ ಗೈಸ್, ಎದೆ ಮೇಲೆ ಬರ್ತವೆ. ತೆಗಿತಾನೇನೋ ಕೂತಿಯಾ? ನಮ್ಮ ಕಾಲೇಜ್ ನೋಡಿ ಗೈಸ್, ಯಾರಾದ್ರೂ ಜಾಯ್ನ್ ಆಗಂಗಿದ್ರೆ ಪಕ್ಕ ಬಂದು ಜಾಯ್ನ್ ಆಗ, ನಾನೇ ಹೇಳ್ತೀನಿ. ಮತ್ತೆ ಸುಮಾರು ಕಾಲೇಜ್ಗಳು ಪ್ಲೇಸಸ್ ಇದ್ದಾವೆ, ಹೋಗಕ್ಕೆ ಬಿಡೋದಿಲ್ಲ ಹಾಸ್ಟೆಲ್ ವಾರ್ಡನ್. ಹಾಸ್ಟೆಲ್ ಮಾಡುತ್ತೆ, ವಾರ್ಡನ್ಗಳು ಬಿಡಲ್ಲ. ನೈಟ್ ಗಾಯ್ಸ್ 12:30 ಬಂದು ಬಾಗಿಲು ಬಿಡ್ತಾರೆ ಗಾಯ್ಸ್. ನಮ್ಮ ಮಾಡಾಂಚಿ ಏನ್ ಹೇಳೋಣ ಹೇಳಿ ಗಾಯ್ಸ್. ಅದ್ರಲ್ಲಿ ಬೇರೆ ತಿಗಾದೋಲತ್ತು, ತಿಗಾ ಮುಚ್ಕೊಂಡಿಡು, ತಿಗಾ ಮುಚ್ಕೊಂಡ್ ಮನಿಕ. ಮತ್ತೆ ಗಾಯ್ಸ್ ನಾವೆಲ್ಲರೂ ಎದುರು ತಡೆ ಹೊಡಿತಾರೆ ಗಾಯ್ಸ್. ಅದೇ ನಾವು ತಿರುಗಿ ಚೀಲರ್ ಹೊಡೆದ್ರೆ ಅವ್ರು ಒಂದ್ ಪೆಟ್ಟಿ ಇಲ್ಲ ಗಾಯ್ಸ್. ಏನ್ ಮಾಡಿದ್ರೆ ನೋಡಿ ಗೈಸ್. ಉಜ್ರಲ್ಲಿ ನೀವು ನೋಡ್ತಿದ್ರಿ ಒಂದು ಹಿಡನ್ ಫಾಲ್ಸ್ ಇದೆ, ತೋರಿಸ್ತೀನಿ ನೋಡಿ ಗೈಸ್. ಅಲ್ಲಿ ಗೈಸ್ ಜೋಗ್ ಫಾಲ್ಸ್ ನೋಡಿ ಗಾಯ್ಸ್, ಮಿನಿ ಜೋಗ್ ಫಾಲ್ಸ್, ಉಜ್ರೆ ಜೋಗ್ ಫಾಲ್ಸ್ ಗಾಯ್ಸ್. ಗಾಯ್ಸ್ ನಡ್ಕೊಂಡು ಹೋಗ್ತಿದೀವಿ. ಈಗ ಒಂದು ಶಾಪಿಗೆ ಹೋಗ್ಬೇಕಿತ್ತು, ಶಾಪಿಗೆ ಹೋಗ್ಬಿಟ್ಟು ಒಂದೇನೋ ಪರ್ಚೇಸ್ ಮಾಡ್ಕೊಂಡು ವಾಪಸ್ಸು ಮಸಾಲ ಮಂದಿಗೆ ಬಂದು ಬಿರಿಯಾನಿ ತಿನ್ಕೊಂಡು. ಮಸಾಲ ಮಂದಿಗೆ ಹೋಗ್ಬೇಕು. ಇನ್ನು ಮಸಾಲ ಮಂದಿಗೆಲ್ಲ ಹೋಗಿ ಬಿರಿಯಾನಿ ತಿನ್ಕೊಂಡು ಪೀಸಾಗಿ ಮತ್ತೆ ಹಾಸ್ಟ್ಲಿಗೆ ಬೇಗ ಹೋಗಲ್ಲ, ಬಿಡೋದು ಒಂದಿನ, ವಾರಕ್ಕೊಂದ್ಸತಿ ಒಂದು ಔಟಿಂಗು. ಹಾಸ್ಟ್ಲು ಸವಸ ಬೇಡ ಅಂದ್ಬಿಟ್ಟು ನಾನೇನು ಪಿ ಜಿ ಸೇರ್ಕೊತಿದ್ದೀವಿ. ಪಿ ಜಿಗೆ ಹೋಗ್ಬೇಕು. ಪಿ ಜಿಗೆ ಹೋದ್ಮೇಲೆ ಗೈಸ್ ಅಲ್ಲಿ ಸಿಗ್ತೀನಿ. ಇದ್ರಲ್ಲಿ ನೀವು ವಿಚಿತ್ರ ನೋಡ್ಬೋದು. ವಿಚಿತ್ರ ಏನಂದ್ರೆ ಮಳೆ, ಯಾವಾಗ್ಲೂ ಮಳೆ. ಅದು ರಜಾ ಕೊಡಲ್ಲ ಕಾಲೇಜಿಗೆ, ರಜಾ ಒಂಚೂರು ಕೊಡಲ್ಲ. ಮಳೆ ಬಂದು ನಮ್ಗೆ 10 ರಜಾ ಕೊಡಲ್ಲ ಗಾಯ್ಸ್. ಮಳೆ ಬಂದು ರಜಾ ಕೊಡಲ್ಲ, ಸುಮ್ಮನೆ ಸಾಯ್ಬೇಕಿಲ್ಲ ನಾವು. ಯಾರಿಗೆ ಹೇಳೋಣ ಹೇಳಿ ಗಾಯ್ಸ್. ಈಗಲೂ ಮಳೆ ನೆನ್ಸ್ಕೊಂಡು ಹೋಗ್ತಾ ಇದೀವಿ. ಛತ್ರಿ ಇದೆ ಗಾಯ್ಸ್, ಅದು ಛತ್ರಿ ಚಂಡಿ ಆಗ್ಬಾರ್ದಂತ ನಾವ್ ನೆನ್ಸ್ಕೊಂಡು ಛತ್ರಿಗೆಲ್ಲ ಮುಚ್ಕೊಟ್ಬಿಟ್ಟು ಎತ್ತಿದೀವಿ. ನಮ್ಮಂತ ದೇವರಂತ ಮನುಷ್ಯ ಯಾರು ಇದೇನು ಅಂತಾರಲ್ಲ, ಏನಿದು ಡಿಪ್ರೆಷನ್. ಯಾರಾದ್ರೂ ಉಜ್ರೆ ಸರೌಂಡಿಗಳಿದ್ರೆ ಬಂದ್ಬಿಡಿ, ತಗೊಂಡು ಹೋಗ್ಬಿಡಿ. ಕೆಜಿ 200 ರೂಪಾಯಿ ಅಂತೆ, ಒಳ್ಳೆ ಚೀಪ್ ರೇಟಿಗೆ ಸಿಕ್ಕಿದೆ. ಮೊನ್ನೆ ನಾನು ಸಕಲೇಶ್ಪುರಕ್ಕೆ ಹೋಗಿದ್ದೆ. ಸಕಲೇಶ್ಪುರದಲ್ಲಿ ಅದೇ ಇಲ್ಲಿ ಬರ್ತಾ ಹಿಂಗೆ ಸಕಲೇಶ್ಪುರ ಹೋಯ್ತೀನಿ ನೋಡು, 400 ರೂಪಾಯಿ ಕೆಜಿ. ಸೇಮ್ ಅದೇ ರೂಪಾಯಿ ಕೆಜಿ. ಇಲ್ಲಿ ಇನ್ನೂ ಕಮ್ಮಿ ಆಗಿತ್ತು. ಬಂದ್ಬಿಟ್ಟು ತಗೊಂಡು ಹೋಗ್ಬೇಕು. ಫ್ರೂಟ್ ಸ್ಟಾಲ್ಸೇ ಇರೋದು ಇಲ್ಲಿ ಬರೀ. ನೋಡಿ ಇಲ್ಲೊಂದು ಐತೆ ಫ್ರೂಟ್ ಸ್ಟಾಲ್. ಯಾರು ಉಜ್ರೆ ಯಾರಿದ್ದೀರಾ ಗೈಸ್, ಬಂದ್ಬಿಟ್ಟು ತಗೊಂಡೋಗಿ ಗೈಸ್. ಹಂಗೆ ಇವತ್ತೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ ಕಾಲೇಜ್ದು, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಹೀಗೆ ಬರ್ತಾ ಇರುತ್ತೆ ಗೈಸ್, ಈ ತರ ರೀಲ್ಸ್ ಅಂಡ್ ಕಂಟೆಂಟ್ಸ್ ಮಾಡಿರ್ತಾನೆ. ಸೂಪರ್ ಕಂಟೆಂಟ್ ಬರ್ತಾ ಇರುತ್ತೆ, ಮುಂದೆನೂ ಕೊಡ್ತಾನೆ. ಪ್ಲೀಸ್ ಡೂ ಸಪೋರ್ಟ್ ಅಂಡ್ ಶೇರ್, ಲೈಕ್, ಕಮೆಂಟ್ಸ್ ಪ್ಲೀಸ್ ಗೈಸ್. ಈಗ ಹಾಸ್ಟೆಲ್ ಗೊತ್ತಿಲ್ಲ ನಾವು ಸಿಗ್ತೀವಿ, ಮಳೆ ಬರ್ತಿದೆ. ಇವಾಗ ನಾವು ಪಿ ಜಿಗೆ ಹೊಟ್ಟಿದ್ದೀವಿ. ತೋರಿಸ್ಬೇಕಂತೆ ನಮ್ಮಪ್ಪ ನೋಡ್ಬೇಕಂತ, ಅದಕ್ಕೆ ಪಿ ಜಿಗೆ ಹೊಟ್ಟಿದ್ದೀವಿ. ಈಗ ಏನೋ ದೂರ ಅಂತವನೇ, ನೋಡೋಣ ಎಷ್ಟು ದೂರ ಅಂತ. ಯಾವ್ದ್ರಲ್ಲಿ ಟ್ರಾವೆಲ್ ಮಾಡೋದು ಕಾಲೇಜ್ ಬಗ್ಗೆ? ಅಡ್ದಾರಿ. ಗೈಸ್ ಇದೇನೋ ಪಿ ಜಿಗೆ ಹಿಂಗೆ ಹೋಗ್ಬೇಕಂತೆ, ಇಲ್ಲಿರೋದಂತೆ. ಸೊ ಹೊರಟಿದ್ದೀವಿ. ಯಾವುದೋ ದೇವಸ್ಥಾನದ ಒಳಗೆ ಹೋಗ್ಬೇಕು. ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಹೆಸರೇನು ಜನಾರ್ದನ ಸ್ವಾಮಿ ಅಂತ ದೇವಸ್ಥಾನದ ಹೆಸರು.
ಧರ್ಮಸ್ಥಳ ಉಜ್ಜಯಿಲ್ಲ ದೇವಸ್ಥಾನನೇ ಫೇಮಸ್. ನೋಡಿ guys, ಇದೇ ದೇವಸ್ಥಾನ. ಗೈಸ್ ಇವಾಗ ನಾವು ಈಜಿಗೆ ಹೊಟ್ಟಿದ್ವಿ. ಇದೇನೋ ಗ್ರೌಂಡ್ ಎಲ್ಲ ದೊಡ್ಡದಾಗಿ ಉಂಟು. ಇದು ಪಾರ್ಕಿಂಗ್ ಲಾಟ್ ಅನ್ಸುತ್ತಿದ್ದು. ಪಾರ್ಕಿಂಗ್ ಲಾಟ್ ಅಲ್ಲ, ಆಟ ಆಡಕ್ಕೆ ಗ್ರೌಂಡಾ? ಹಿಂಗೆ ಪಾರ್ಕಿಂಗ್ ಲಾಟ್ ಇದ್ದಂಗೆ ಐತಲ್ಲ ಪಾರ್ಕಿಂಗ್ ಲಾಟ್. ಗೈಸ್ ಉಜ್ರೆ ಮಿನಿ ಕೆರೆ. ಗಾಯ್ಸ್ ಆದ್ರೆ ಆಟ ಆಡಕ್ಕೆ ಆಗಲ್ಲ. ಗೈಸ್ ಗುಂಡಿ ಇಲ್ಲೇನು ಆಟ ಆಡೋಕ್ಕಾಗುತ್ತೆ? ಏನೂ ಆಟ ಆಡೋಕ್ಕಾಗಲ್ಲ ಗೈಸ್. ಆದರೂ ಒಂದ್ಸತಿ ಪಿ ಜಿ ಸೆಟ್ ಆಗಲಿ. ಪಾಪ ಗಾಯ್ಸ್, ನಮ್ಮಿಂದ ನಮ್ಮ ಪೇರೆಂಟ್ಸ್ಗೆ ನಿಂತೆ ಗಾಯ್ಸ್. ಹಾಸ್ಟೆಲ್ ನೀರಿಂದ ನಮಗೆ ಹಾಸ್ಟೆಲ್ನಿಂದ ಪಾಪ ನಮ್ಮ ಪೇರೆಂಟ್ಸಿಗೂ ಕಷ್ಟ. ತೊಂದ್ರೆ. ಪಾಪ ಕಷ್ಟಪಟ್ಟು ಸೇರಿಸಿರ್ತಾರೆ, ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು. ಅದೇ ಏನು ಮಾಡೋದು ಗಾಯ್ಸ್, ಪೇರೆಂಟ್ಸಿಗೆ ಹೇಳಿದ್ರೆ ನನ್ನ ಮಗ ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ, ಅವ್ನ ಆರೋಗ್ಯ ಚೆನ್ನಾಗಿರಲಿ ಅಂತಾರೆ. ಆದರೆ ನಮಗೆ ಏನೊಂದು ಬೇಜಾರಂದರೆ ದುಡ್ಡು ಫುಲ್ ಕಟ್ಟಿ ದುಡ್ಡು ಇನ್ನೊಂದ್ಸಲ ಖರ್ಚು ಮಾಡೋಕ್ಕೆ ಇಷ್ಟ ಆಗಲ್ಲ ಗಾಯ್ಸ್. ಹೇಳಿ ಕೇಳಲ್ಲ. ನೋಡ್ಬೇಕು ಗಾಯ್ಸ್ ಏನು ಮಾಡೋದಂತ. ನೋಡೋಣ ಗಾಯ್ಸ್ ಏನಾಗುತ್ತೆ ಅಂದರೆ ಏನೋ ಒಂದು ಟಿ ವಿ ತೋರಿಸ್ಬಿಟ್ಟು ಕರ್ಕೊಂಡು ಬರೋಣ ಅಂತ. ಗೈಸ್ ಈಗ ಪಿ ಜಿಗೆ ಹೊರಟಿದ್ದೀವಿ. ನಾನು ಬಂತು ಇಲ್ಲೇ ಗೈಸ್. ನೋಡಿ ಗೈಸ್ ಬಿಲ್ಡಿಂಗ್ ಎಲ್ಲ ಹೆಂಗೆ ಕಟ್ಕೊಂಡ್ರಿ, ಕ್ರೇಜಿಯಾಗಿ ಕಟ್ಟೋದು. ಇದೇನಾ ಬಿಲ್ಡಿಂಗ್ ಸಕ್ಕತ್ತಾಗಿದೆ. ಗೈಸ್ ಇನ್ನೂ ಅಷ್ಟು ದೂರ ಹೋಗ್ಬೇಕಂತೆ, ಕಾರ್ ಹೋಗ್ತಿದ್ದೀವಿ ಅಲ್ಲಿ. ಹೆವಿ ದೂರ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಅರ್ಧಾರಿ ಎಲ್ಲಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. 1 ಕಿಲೋಮೀಟ್ರ್ ಲಾಸ್ಟ್ ಹಿಂದೆ ರೋಡ್ ಟಚ್ ಆಗುತ್ತೆ. 1 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಏನಾಗಲ್ಲ. ಬನ್ನಿ ಗೈಸ್. ಅಲ್ಲಿಂದ ಹೋಗಿ ಗೈಸ್ ಲಿಟ್ರಲಿ ಹಾಸ್ಟೆಲ್ಗೆ ಸೇರ್ಕೊಬಿಟ್ಟು ವಾಟರ್ ಇನ್ಫೆಕ್ಷನ್ ಆಗಿ ಕಿವಿ ಎಲ್ಲ ಕುಯ್ದಂಗೆ ಆಗ್ಬಿಟ್ಟೈತೆ. ಏನಂತಾರೆ ಅದಕ್ಕೆ? ಏನೋ ಆಗಿದೆಯಲ್ಲ ನನಗೆ, ಸ್ಕೇಬಿಸ್ ಆಗ್ಬಿಟ್ಟಿದೆ ಗೈಸ್ ಕಿವಿಲಿ. ಉರಿ ರಾತ್ರಿ ಮಲ್ಗೋಕ್ಕಾಗಲ್ಲ, ಹಿಂಗೆ ಮಲ್ಗೋಕ್ಕಾಗಲ್ಲ. ಫುಲ್ಲು ಅಲರ್ಜಿ ಆಗ್ಬಿಟ್ಟೈತೆ. ಏನು ಮಾಡ್ದು ಅಂತ ಗೊತ್ತಿರೋ ಗೈಸ್. ಅದಕ್ಕೆ ಈಗ ಪಿ ಜಿ ನೋಡೋಣ ಅಂತಿದ್ದೀನಿ. ನೋಡ್ಬಿಟ್ಟು ಗೈಸ್ ಪೇರೆಂಟ್ಸ್ ಏನು ಕೇಳಲ್ಲ ಮಕ್ಳಿಗೆ, ದುಡ್ಡು ಒಂದ್ಸತಿ ಕಟ್ಟಾಗ್ಬಿಡುತ್ತೆ, ವಾಪಸ್ ಕೇಳಬೇಕು. ಪೇರೆಂಟ್ಸು ಮಕ್ಳಿಗೆ ಏನು ಆಗ್ಬಾರ್ದು, ಹೆಲ್ತ್ ಚೆನ್ನಾಗಿರಲಿ ಅಂದ್ಬಿಟ್ಟು ಅವರು ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ ನಾವು, ನೀವು ಚೆನ್ನಾಗಿ ಓದಿ ಅಂತಾರೆ. ಚಿಕ್ಕ ಪಿ ಜಿಗೆ ಹೋಗ್ತಿದ್ದೀನಿ. ಹಾಂ ಪಿ ಜಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಮಳೆ ನೋಡಿ ಗಾಯ್ಸ್, ಮುಕ್ತ ಎಲ್ಲ ಹೊಡಿತಿದೆ. ಅಪ್ಪ ಗಾಯ್ಸ್, ಇನ್ನು ಆಟೋ ಬಂದಿಲ್ಲ ಗೈಸ್. ಇಲ್ಲಿ ಕೈ ಮೇಲೆಲ್ಲ ನೀರ್ಸುತ್ತೆ, ಇರಿಟೇಷನ್ ಆಗುತ್ತೆ. ಆಟೋನೂ ಬಂದಿಲ್ಲ. ನೋಡ್ಬೇಕು ಗೈಸ್. ಗೈಸ್ ಫೈನಲಿ ಆಟೋ ಬಂತು. ಧನ್ಯವಾದ. ಗೈಸ್ ಆಟೋ ತಗೊಂಡು ಬಂದವ್ರೆ ಅಣ್ಣ. ಗೈಸ್ ಆಟೋ ತಗೊಂಡು ಬಂದವ್ರು ನೋಡಿ ಗೈಸ್. ಇದೇ ಆಟೋದಲ್ಲಿ ನಾವು ಹೋಗೋದು, ಎಲ್ಲಿಗೆ ಹೋದ್ರು. ಬಾಯ್ ಮಾಡೋಣ. ಬಾಯ್ 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 ಬಾಯ್. ನೋಡಿ ಗೈಸ್, ಊಟ ಬಂದಿದೆ. ಕಬಾಬ್, ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ ನೋಡಿ ಗೈಸ್. ತಗೊಬಿಟ್ಟಿದ್ದೀನಿ, ತಿನ್ನಕ್ಕಾಯ್ತಿಲ್ಲ. ನೋಡಿ ಗಾಯ್ಸ್ ತೋರಿಸ್ತಾನೆ, ಅದು IT ಇಂಜಿನಿಯರಿಂಗ್ ಕಾಲೇಜು. ಅದ್ರ ಹಿಂಗಡೆ ನಮ್ಮ ಹಾಸ್ಟೆಲ್. ಅದು ಯಾರು ನಮ್ಮನ್ನ ನೋಡ್ಬೇಕಂತಿದ್ರೆ ಬರ್ಬೋದು. ನೋಡಿ ಗಾಯ್ಸ್, ಫ್ಯಾನ್ ಬೇಸ್ ಗೈಸ್. ಗೈಸ್ ಈಗ ಸುಮ್ಮನೆ ಹೈವೇ ರೋಡಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಏನು ಮಾಡೋದು, ಬೇಡ ಅಲ್ಲಿ ಸುಮ್ಮನೆ ಒಬ್ಬರನ್ನು ಗೈಸ್. ಇವಾಗ ನಾವು ಎಲ್ಲಿ ಹೋಗ್ತೀವಿ? ಗ್ರೌಂಡಿಗೆ ಹೋಗ್ತಿದ್ದೀವಿ. ಒಂದು ರೀಲ್ಸ್ ಮಾಡೋಣ ಅಂತ. ಯಾವುದೋ ಹಿಂದೆ ರೋಡು ಕ್ರೇಜಿಯಾಗಿ ಯಾವುದೋ ಒಂದು ರೋಡ್ ಇದೆಯಲ್ಲ ಈ ಥರ ಕೇರಳದಲ್ಲಿ ಯಾವುದೋ ರೋಡ್ ಐತಲ್ಲ, ಯಾವುದೋ ಕೇರಳದಲ್ಲಿ ಒಂದು ರೋಡ್ ಐತೆ. ಸ್ಯಾಮ್ಸಂಗ್ ಇರೋ ಮತ್ತೆ ಶ್ರವಣ್ ಗುರು ಅಂತ ಏನೋ ಹೇಳೋರೆ. ಎಂಜಗೋಳಿಕೆ ಗೈಸ್. ಇವಾಗ ಇಲ್ಲಿಗೆ ಬರ್ತೀನಿ. ನಾಳೆ ಬಿಡೋದು ಸಿಗೋಣ ಅಂತ ಹೇಳ್ತಾ ಇವಾಗ ಇಲ್ಲಿಗೆ ಬರ್ತೀನಿ. ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಮಾಡ್ತಿದ್ದಾರೆ.